ಕರ್ತನಾದ ದೇವರು ನಮ್ಮ ಬಂಡೆಯು, ನಮ್ಮ ಗುರಾಣಿಯು, ನಮ್ಮ ಕೋಟೆಯೂ ಆಗಿದ್ದಾರೆ. ನಮ್ಮನ್ನು ಎಂದಿಗೂ ಕಾಯ್ದು ಕಾಪಾಡುವ ದೇವರು, ನಮ್ಮ ಬಲ, ನಮ್ಮ ಕೋಟೆಯು, ನಮ್ಮ ಅಗತ್ಯಗಳನ್ನು ಪೂರೈಸುವ, ನಮ್ಮ ಸಂಗಡವಿದ್ದು ನನ್ನ ಸಾನ್ನಿಧ್ಯವನ್ನು ದಿನದಿನವೂ ನಮ್ಮನ್ನು ತೋರಿಸುತ್ತಾ ಇರುವ ದೇವರಾಗಿದ್ದಾರೆ. ಅದಕ್ಕಾಗಿ ನಾವು ದೇವರನ್ನು ಸ್ತೋತ್ರ ಮಾಡೋಣ. ನನ್ನ ಬಂಡೆಯಾದವನೇ, ನನ್ನ ಕಾಯುವ ದೇವರು ನೀನೇ ಎಂಬ ಹಾಡನ್ನು ಹಾಡಿ ನಾವು ದೇವರ ನಾಮವನ್ನು ಮಹಿಮೆಪಡಿಸೋಣ. ನೆರಳಲ್ಲಿ ಎದ್ದದ್ದು ನಾನು ನೆಲೆಸಿದ್ದೆ. ನಿನ್ನ ರೆಕ್ಕೆಯ ಮರೆಯಲ್ಲಿ ಯಾವಾಗಲೂ ನಮ್ಮನ್ನು ಮರೆಮಾಗಿ ಕಾಪಾಡುವ ದೇವರು ನೀವು. ಹಲ್ಲೆಲೂಯಾ. ಈ ನನ್ನ ಸಹಾಯಗಳು ನಮ್ಮ ಕಷ್ಟಕಾಲದಲ್ಲಿ ಬೇಗನೆ ಅತಿ ಶೀಘ್ರ ನಮಗಾಗಿ ಇಳಿದು ಬಂದು ಸಹಾಯ ಮಾಡುವ ಒಳ್ಳೆಯ ಸಹಾಯ ನಮ್ಮ ಜೊತೆಗೆ ನೋಡ್ತೇವೆ. ಅಮ್ಮ, ನಮಗೆ ಈ ಹೊತ್ತಲ್ಲಿ ನಮಗೆ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸಲಿ. ನಿಮ್ಮನ್ನು ಆರಾಧಿಸುವಾಗ ನಿನ್ನ
ಎದ್ದು ಹೊರಟು ತೂರ್ ಪಟ್ಟಣದ ಪ್ರಾಂತ್ಯಗಳಿಗೆ ಹೋಗಿ ಒಂದು ಮನೆಯೊಳಗೆ ಇಳುಕೊಂಡು ಅದು ಯಾರಿಗೂ ಗೊತ್ತಾಗಬಾರದೆಂದಿದ್ದನು. ಆದರೆ ಆತನು ಗುಪ್ತವಾಗಿರುವುದಕ್ಕೆ ಆಗದೆ ಹೋಯಿತು. ಒಂದು ಮನೆ ಒಳಗಡೆ ಯೇಸು ಸ್ವಾಮಿ ಹೋಗುತ್ತಾರೆ. ಅಲ್ಲಿ ಹೋಗಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಒಳಗಡೆ ಹೋಗುತ್ತಾರೆ. ಆದ್ರೆ ಅವರು ಗುಪ್ತವಾಗಿ ಇರಕ್ಕೆ ಆಗ್ಲಿಲ್ಲ, ಆಗದೆ ಹೋಯ್ತು ಅಂತ ನಾವು ನೋಡ್ತೇವೆ. ಯಾಕೆ ಆಗದೆ ಹೋಗುತ್ತೆ? ಕೂಡಲೇ ಒಬ್ಬ ಹೆಂಗಸು ಆತನ ಸುದ್ದಿಯನ್ನು ಕೇಳಿ ಬಂದು ಆತನ ಪಾದಕ್ಕೆ ಬಿದ್ದು, ಆತನ ಸುದ್ದಿಯನ್ನು ಕೇಳಿ ಬಂದು ಅಂದ್ರೆ ನಾವು ಅದಕ್ಕೆ ಏನು ಅರ್ಥ ಅಂದ್ರೆ, ದೇವರು ಎಷ್ಟು ಶಕ್ತನು, ಏನು ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು, ಅವರಿಂದ ಎಲ್ಲಾ ಸಾಧ್ಯ. ಸತ್ತಿರೋರನ್ನು ಬದುಕಿಸಕ್ಕೆ ಅವರಿಂದ ಸಾಧ್ಯ, ಕುರುಡನಿಗೆ ಕಣ್ಣು ಕೊಡಕ್ಕೆ ಸಾಧ್ಯ, ಕುಂಟರಿಗೆ ಅವ್ರಿಗೆ ಸಹಾಯ ಮಾಡಕ್ಕೆ ಅವರಿಂದ ಆಗುತ್ತೆ. ಎಲ್ಲವನ್ನು ಸ್ತುತಿಯನ್ನು ಕೇಳಿ ಅವಳು ದೇವರ ಹತ್ರ ಒಂದು ದೊಡ್ಡ ನಂಬಿಕೆಯಿಂದ, ಒಂದು ನಿರೀಕ್ಷೆಯಿಂದ ಬಂದಿದ್ದಾಳೆ ಅಂತ ನಾವು ನೋಡ್ತೇವೆ. ಆ ನಿರೀಕ್ಷೆ ಇದ್ದ ಕಾರಣ ಅವಳು ನಂಬಿಕೆಯಲ್ಲಿ ದೃಢವಾಗಿ ಇದ್ದು ಅದನ್ನು ಕೇಳ್ತಾ ಇದ್ಲು ಅಂತ ನಾವು ನೋಡ್ತೇವೆ. ಮುಂದಕ್ಕೆ ಹೋದಮ್ಮ. ಏನಾಯ್ತು? ಮಗಳಿಗೆ ದೆವ್ವ ಹಿಡಿದಿತ್ತು. ಈ ಒಂದು ಮಗಳಿಗೆ ದೆವ್ವ ಹಿಡಿದಿತ್ತು ಅಂತ ಬರುವಾಗ ಸುಮಾರು ಕಾರ್ಯಗಳು ನಾನು ನಮ್ಮ ಸೇವೆಯಲ್ಲಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಒಬ್ಬ ಮಗಳಿಗೆ ದೆವ್ವ ಹಿಡಿದಿತ್ತು ಅಂದ್ರೆ ಆ ತಾಯಿನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಫಸ್ಟ್ ನಾವು ಲೇಡೀಸ್ ಆಗಿರೋ ನಾವು ಅರ್ಥ ಮಾಡಿಕೊಳ್ಳಬೇಕು. ಒಂದು ತಾಯಿಗೆ ತನ್ನ ಮಗಳು ಏನೋ ಒಂದು ಜ್ವರ, ಏನೋ ಒಂದು ತಲೆನೋವು ಅಂದ್ರೆ ಸರಿಪಡಿಸ್ಕೋಬಹುದು. ಆದ್ರೆ ಇದು ಯಾಕೆ ಬಂದಿದೆ, ಏನು ನೋವು, ಹೆಂಗೆ ಸರಿಪಡಿಸೋದು ಅಂತ ಗೊತ್ತಿಲ್ಲದೆ ಇಲ್ಲಿ ಸುಮಾರು ಜನರನ್ನು ಕರ್ಕೊಂಡು ಬರ್ತಾರೆ. ಅವರಿಗೆ ಹೊಟ್ಟೆ ಹಸಿವೆ ಆಗ್ತಾನೆ ಇಲ್ಲ, ನಿದ್ದೆನೇ ಬರ್ತಾ ಇಲ್ಲ, ಯಾವಾಗ್ಲೂ ರಾತ್ರಿನೂ ಕೂತ್ಕೊಂಡೇ ಇರ್ತಾರೆ ಅಂತ ಕರ್ಕೊಂಡು ಬರ್ತಾರೆ ಪ್ರೇಯರ್ ಮಾಡಕ್ಕೆ. ಇಲ್ಲ ಅಂದ್ರೆ ಇನ್ನೊಂದು ಎಕ್ಸ್ಟ್ರೀಮು, ಯಾವಾಗ್ಲೂ ತಿನ್ನುತ್ತಾ ಇರ್ತಾರೆ, ಯಾವಾಗ್ಲೂ ನಿದ್ದೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ಇನ್ನೊಂದು ಎಕ್ಸ್ಟ್ರೀಮ್ ನಾವು ನೋಡ್ತೇವೆ. ಆಮೇಲೆ ಕೂದಲನ್ನು ಬಿಟ್ಕೊಳ್ಳೋದು, ಕಿರ್ಚಾಡೋದು, ಕೂಗಾಡೋದು ಅಂತ ಸುಮಾರು ಕಾರ್ಯಗಳನ್ನು ನೋಡಿದ್ದೇವೆ. ಬರೀ ಲೇಡೀಸ್ ಮಾತ್ರ ಅಲ್ಲ, ಜೆಂಟ್ಸ್ ಅಲ್ಲಿ ನೀವು ನೋಡಿದ್ರು ಕೂಡ ಅವರು ಯೇಸು ಸ್ವಾಮಿ ಹೋಗುವಾಗ ಅವನು ಸುಮಾರು ಒಬ್ಬ ತಂದೆಗೆ ಮಗನಾಗಿದ್ದವನು ಸುಮಾರು ವರ್ಷಗಳು ಚಿಕ್ಕ ವಯಸ್ಸಿಂದಲೇ ಹಂಗೆ ದೆವ್ವ ಹಿಡಿದು ಅವನೊಳಗಡೆ ಸುಮಾರು ದೆವ್ವಗಳಿತ್ತು ಅಂತ ನಾವು ನೋಡ್ತೇವೆ. ಸೊ ಹಂಗಾಗಿ ಆ ಪರಿಸ್ಥಿತಿಯಲ್ಲಿ ಫಸ್ಟ್ ಅವರಿಗೆ ಪ್ರಜ್ಞೆ ಇರುವುದಿಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಎಲ್ಲರೂ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಏನಾಯ್ತು ಇವ್ರ ಮಗಳಿಗೆ, ಹಿಂಗೆ ಆಯ್ತಲ್ಲ ಅಂತ ಒಂದೊಂದು ಮನೆಗೂ ಹೋಗುತ್ತೆ. ಒಳ್ಳೆ ವಿಷಯಗಳು ಬೇಗ ಹೋಗುತ್ತಾ ಇಲ್ವೋ, ಕೆಟ್ಟ ವಿಷಯಗಳು ಬೇಗ ಕಿವಿಗೆ ಸ್ಪ್ರೆಡ್ ಆಗುತ್ತಾ ಇರುತ್ತೆ. ಅವ್ರ ಮನೆಯಲ್ಲಿ ಒಂದು ಒಳ್ಳೇದು ನಡೆದಿತ್ತು, ಅವ್ರು ಒಳ್ಳೆಯವರು ಅಂತಿರೋದನ್ನು ಯಾರು ಇನ್ನೊಬ್ಬರಿಗೆ ಹೇಳೋದಿಲ್ಲ, ತಲೆ ಕೆಡಿಸ್ಕೋದೇ ಇಲ್ಲ. ಒಳ್ಳೆಯವರಿಗೆ ಕಾಲೆಲ್ಲ ಅಂತ ಹೇಳ್ತಾರೆ, ಆದ್ರೆ ಆ ವಿಷಯಗಳನ್ನು ಜಾಸ್ತಿ ಅವ್ರು ಏನ್ ಮಾಡಲ್ಲ, ಸ್ಪ್ರೆಡ್ ಮಾಡಲ್ಲ. ಆದ್ರೆ ಒಂದು ತಪ್ಪಾಗಿರೋ ಒಂದು ಕಾರ್ಯ ನಡೆಯಲಿ, ಒಂದು ರೋಗ ಇರಲಿ, ಒಂದು ಕಷ್ಟ ಕುಟುಂಬಕ್ಕೆ ಬರಲಿ, ಆ ಮನೆಯಲ್ಲಿ ಒಬ್ಬ ಹುಡುಗಿದಾಳೆ, ಯಾವಾಗ್ಲೂ ಹಿಂಗಿರ್ತಾಳೆ, ತಲೆ ಬಿಟ್ಕೊಂಡು ಹಿಂಗಿರ್ತಾಳೆ, ಕಿರ್ಚಾಡ್ತಾ ಇರ್ತಾಳೆ, ಅವಳಿಗೆ ದೆವ್ವ ಹಿಡಿದಿದೆ ಅಂತ ಊರಿಗೆಲ್ಲ ಸುತ್ತಿ ಹೋಗ್ಬಿಡುತ್ತೆ. ಅದಾದ್ಮೇಲೆ ಅವಳ ಭವಿಷ್ಯ, ಅವಳ ಜೀವನ, ಒಂದು ಮದುವೆ ಕಾರ್ಯವಾಗಿರ್ಲಿ, ಭವಿಷ್ಯ ಕಾರ್ಯವಾಗಿರ್ಲಿ ಏನೂ ನಡೆಯಲ್ಲ. ಈ ರೋಗ ಏನಂತ ನಾವು ಅರ್ಥ ಮಾಡ್ಕೊಂಡ್ರೆ, ಆ ತಾಯಿ ಯಾಕೆ ಹಂಗೆ ನಂಬಿಕೆಯಿಂದ ನಿಲ್ತಾ ಇದ್ಲು ಮಗಳಿಗೋಸ್ಕರ, ಕಣ್ಣೀರ್ ಹಾಕ್ತಿದ್ಲು ಅಂತ ನಮ್ಗೆ ಆ ಒಂದು ಬೆಲೆ ಗೊತ್ತಾಗುತ್ತೆ, ಆ ಡೆಪ್ತ್ ಗೊತ್ತಾಗುತ್ತೆ, ಆಳ ಗೊತ್ತಾಗಬೇಕು. ಆವಾಗಲೇ ಅದ್ಭುತ ಏನಂತ ನಮಗೆ ಅರ್ಥ ಆಗುತ್ತೆ. ಆ ಹೆಂಗಸು ಅನ್ಯ ಮತದವಳು, ಸಿರೋಪಿಯೊನಿಕ್ಯರವಳು ಆಗಿದ್ದಳು. ಆಕೆಯು ತನ್ನ ಮಗಳ ದೆವ್ವವನ್ನು ಬಿಡಿಸಬೇಕೆಂದು ಆತನನ್ನು ಬೇಡಿಕೊಂಡಾಗ ಆತನು ಆಕೆಗೆ, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು. ಮಕ್ಕಳಿಗೆ ಫಸ್ಟ್ ತೃಪ್ತಿ ಆಗಲಿ. ನಾನು ಇವತ್ತು ಯಹೂದ್ಯರೊಂದಿಗೆ ಇದ್ದೇನೆ, ಅವರಿಗೆ ತೃಪ್ತಿಯಾಗಿ ನಾನು ಅದ್ಭುತ ಮಾಡ್ತಾ ಇರುವೆನು. ಆದ್ರೆ ಅವ್ರು ನನ್ನ ನಂಬಿಕೆಯಲ್ಲಿ ನೆಲೆಕೊಂಡಿರುವುದಿಲ್ಲ, ಅವ್ರು ನನ್ನನ್ನು ಅನುಮಾನ ಪಡ್ತಾರೆ, ಅವರಿಗೆ ನಂಬಿಕೆ ಇರುವುದಿಲ್ಲ. ನಾನು ಎಷ್ಟು ಮಾಡಿದ್ರು ನೆಕ್ಸ್ಟ್ ಮಿನಿಟ್ ಅವರಿಗೆ ಮತ್ತೆ ಡೌಟ್ ಬರುತ್ತೆ. ಅಂತ ಜನರ ಜೊತೆ ನಾನು ಇದ್ದೀನಿ ಅಂತಿರೋದನ್ನು ದೇವರು ಅಲ್ಲಿ ತೋರಿಸ್ತಾನೆ. ಎಲ್ಲರಿಗೂ, ಶಿಷ್ಯರಿಗೂ ಒಂಥರ ಮನಸ್ಸಲ್ಲಿ ಆಗ್ಲಿ, ಮಕ್ಕಳಿಗೂ ಫಸ್ಟ್ ನಾನು ಊಟ ಕೊಡ್ತೀನಿ, ಅವ್ರಿಗೆ ಫಸ್ಟ್ ವಾಸಿ ಮಾಡಿ ಅದ್ಭುತ ಮಾಡಿ ಅವ್ರ ಜೊತೆ ಇರ್ತೀನಿ. ದೇವರಲ್ಲಿ ಇನ್ನೂ ಎಷ್ಟೊತ್ತು ನಿಮ್ ಜೊತೆ ಇರ್ಲಿ ಅಂತ ಕೇಳ್ತಾರೆ. ಆತರ ನಾನು ಇರುತ್ತೇನೆ ಅಂತ ಅವರಲ್ಲಿ ಒಂದು ವಿಷಯವನ್ನು ಶಿಷ್ಯರ ಮನಸ್ಸಿಗೆ ಅರ್ಥವಾಗೋದಕ್ಕೋಸ್ಕರ ಮಕ್ಕಳಿಗೆ ಕೊಡೋದು ನಾನು ನಾಯಿಗೆ ತಗೊಂಡು ಕೊಡೋದಿಲ್ಲ, ಇವರಿಗೆ ಫಸ್ಟ್ ಕೊಡು. ಯಾಕಂದ್ರೆ ನಾನು ಯಹೂದಿನಲ್ಲ, ನಾನು ಯಹೂದಿರಿಗೋಸ್ಕರ ಅಲ್ವಾ ಬಂದಿರೋದು, ಇವರಿಗೆ ಮಾಡ್ತಾ ಇರುವೇನು ಅಂತ ಒಂದು ಸಕಾಸ್ಟಿಕ್ ಆಗಿ, ಐರಾನಿಕ್ ಆಗಿ ಅವ್ರು ಏನ್ ಮಾಡ್ತಾರೆ ಅದನ್ನು ಹೇಳ್ತಾರೆ. ಅದಕ್ಕೆ ಆಕೆಯು, ಸ್ವಾಮಿ, ಆ ಮಾತು ನಿಜವೇ? ಆ ಮಾತು ನಿಜನೇ, ಹೌದು, ಆ ಮಾತು ನಿಜನೇ. ಮಕ್ಕಳಿಗೆ ಇಟ್ಟಿರೋದನ್ನು
ಏನ್ ಮಾಡಬಾರ್ದು? ನಾಯಿಗಳಿಗೆ ಕೊಡಬಾರ್ದು. ಸರಿನೇ ಸ್ವಾಮಿ. ಆದ್ರೆ ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ. ಮೇಜಿನ ಕೆಳಗಡೆ ಇರುವ ನಾಯಿ ಮರಿಗಳು ಏನ್ ತಿನ್ನುತ್ತೆ? ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತಲ್ಲ ಸ್ವಾಮಿ. ಎಷ್ಟೊಂದು ನಂಬಿಕೆ ನೋಡಿದ್ರೆ ಅವಳಿಗೆ ಏನಾದ್ರೂ ಪರವಾಗಿಲ್ಲ, ಅವಳ ಮಗಳಿಗೆ ವಾಸಿ ಆಗಬೇಕು. ದೇವರು ಆ ದೆವ್ವೆಯನ್ನು ಬಿಡಿಸಲೇಬೇಕು. ಪರಿಸ್ಥಿತಿ ಅಷ್ಟು ಗಂಭೀರವಾಗಿದೆ. ಆದ್ರಿಂದ ನಾನು ಏನೇ ಆದ್ರೂ ನಾನು ಇವತ್ತು ಅದ್ಭುತವನ್ನು ದೇವರ ಕೈಯಿಂದ ತಗೊಂಡೇ ಹೋಗಿ ನನ್ನ ಮಗಳನ್ನು ನಾನು ಬದುಕಿಸುವೆನು. ಈ ದೆವ್ವೆಯಿಂದ ಅವಳಿಗೆ ಬಿಡುಗಡೆ ಸಿಗಲೇಬೇಕು ಸ್ವಾಮಿ. ಆದ್ರೆ ನೀವು ಎಷ್ಟು ಅದ್ಭುತ ಬೇಕಾದ್ರೂ ನೀವು ಮಕ್ಕಳಿಗೆ ಮಾಡಿರಿ. ಆದ್ರೆ ಅವ್ರ ಕೈಯಿಂದ ಬೀಳುವ ಆ ರೊಟ್ಟಿ ತುಂಡುಗಳನ್ನು ಕೆಳಗಡೆ ಮೇಜಿ ಕೆಳಗಡೆ ಇರುವ ನಾಯಿ ಮರಿಗಳು ತಿನ್ನುತ್ತಲ್ಲವೇ ಸ್ವಾಮಿ. ಅದನ್ನು ನಾನು ಏನ್ ಮಾಡ್ತೀನಿ? ಆ ಒಂದು ಅದ್ಭುತವನ್ನು ನನಗೆ ಕೊಟ್ಬಿಡಿ, ನನ್ನ ಮಗಳು ವಾಸಿ ಆಗ್ತಾಳೆ ಅಂತ ಹೇಳ್ತಾರೆ. ಎಷ್ಟೊಂದು ನಂಬಿಕೆ. ಅಲ್ಲೆಲ್ಲೂಯಾ. ನಮ್ಮಲ್ಲಿ ಎಷ್ಟು ಜನರಲ್ಲಿ ಆ ತರ ನಂಬಿಕೆ ಇದೆ. ನಾನು ಶುಕ್ರವಾರ ಬನ್ನಿ ಪ್ರೇಯರ್ ಮಾಡಿ ದೇವರು ವಾಸಿ ಮಾಡ್ತಾರೆ. ಬಂದಿರ್ತೀರಾ? ಅದು ನಡೆದಿಲ್ಲ. ನಾನು ಬಂದೆ 2 ಗಂಟೆ ಈ ದೇವರಿಗೋಸ್ಕರ ಕೂತ್ಕೊಂಡೆ, ಏನು ಮಾಡ್ಲಿಲ್ಲ. ನೆಕ್ಸ್ಟ್ ಶುಕ್ರವಾರ ಬರಲ್ಲ. ದೇವ್ರ ಹತ್ರ ಒಂದು ಕಾರ್ಯ ಕೇಳ್ತೀವಿ, ಅವ್ರು ಕೊಟ್ಟಿಲ್ಲ ಅಂದ್ರೆ ದೇವರೇ ಬೇಡ, ಸಭೆ ಬೇಡ. ದೇವರು ತಪ್ಪು, ಸಭೆ ತಪ್ಪು, ಸೇವಕರು ತಪ್ಪು, ಎಲ್ಲ ತಪ್ಪು, ನಾವು ಮಾತ್ರ ಸರಿ. ಹಂಗೆ ನಾವೇನ್ ಆದ್ರೆ ಯಾವಾಗ್ಲೂ ಕೂಡ ಈ ಅದ್ಭುತ ಯಾಕೆ ನಡೆದಿಲ್ಲ? ಇದು ನನ್ನಿಂದ ಒಂದು ತಪ್ಪ ಆಗಿರ್ಬೋದಲ್ಲ, ನಾನು ನನ್ನನ್ನು ತಿದ್ದಿ ಸರಿಪಡಿಸಿಕೊಳ್ಳಬೇಕಲ್ಲ ಅಂತಿರುವ ಅಂತ ನಮ್ಮಲ್ಲಿ ಬರುವುದಿಲ್ಲ. ನಾವೆಲ್ಲ ಸರಿ, ನಾವು ಏನೆಲ್ಲ ಒಳ್ಳೇದು ಮಾಡಿದ್ವಿ ಅದೆಲ್ಲ ಹಿಂಗೆ ಲಿಸ್ಟ್ ಮಾಡಿ ಬರೆದಿಟ್ಟು ದೇವರಿಗೆ ತೋರಿಸ್ತೀವಿ. ನಮ್ಮ ತಪ್ಪುಗಳನ್ನು ಅವ್ರು ಹೇಳಕ್ಕೆ ಪ್ರಾರಂಭಿಸ್ಬಿಟ್ರೆ ನಮ್ಮ ಜೀವಮಾನವೆಲ್ಲ ಅದನ್ನ ಹೇಳಿದ್ರು ಸಾಲದು. ಹಂಗಾಗಿ ನಮ್ಮ ಒಂದು ಕೊರತೆ ನಮ್ಮಲ್ಲಿ ಇದೆ ಅಂದ್ರೆ ದೇವರು ಇಲ್ಲ ಸಭೆ ಪಾಲಕರೋ ಇಲ್ಲ ಸೇವಕರೋ ನಿಮ್ಮ ಪವಿತ್ರಾತ್ಮ ನಿಮ್ಮಲ್ಲಿ ಮಾತನಾಡುವಾಗ ಅದನ್ನು ತಿದ್ದಿ ಸರಿಪಡಿಸಿಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ಆ ಅದ್ಭುತವನ್ನು ಅವ್ರ ಕೈಯಿಂದ ತಗೋಬೇಕು ಅಂತಿರುವ ಸ್ಥಿರ ಇರಬೇಕು, ನಮ್ಮಲ್ಲಿ ನೆಲೆಕೊಂಡಿರಬೇಕು ಅವರಲ್ಲಿ. ಆ ಒಂದು ದೇವರು ಹೇಳಿದ್ರೆ ಸರಿಪ ನಾನು ಸರಿಪಡಿಸ್ಕೊಳ್ತೀನಿ. ಇಲ್ಲಿ ಎಷ್ಟೋ ಜನರಿಗೆ ಒಂದು ಇದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಅವ್ರು ಇರಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಜೀವನದಲ್ಲಿ ಒಂದು ಅದ್ಭುತ ನಡೆಯಬೇಕಾದ್ರೆ ನಾವು ನಮ್ಮ ತಪ್ಪುಗಳನ್ನು ನಮ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡು ತಗ್ಗಿಸಿಕೊಂಡು ಕೇಳಿದ್ರೆ ಮಾತ್ರ ಆ ಅದ್ಭುತ ನಮ್ಮ ಜೀವನದಲ್ಲಿ ನಡೆಯುತ್ತೆ. ದೇವರು ತನ್ನನ್ನು ಸರಿಪಡಿಸಿಕೊಳ್ಬೇಕು. ಅವ್ರು ಹೇಳಿದ ತಪ್ಪು, ಸಭೆ ಪಾಲಕರು ಹೇಳೋದು ತಪ್ಪು, ಸಭೆ ಹೇಳೋದು ತಪ್ಪು, ಸತ್ಯವಾಕ್ಯ ಮಾತನಾಡೋದು ತಪ್ಪು ಅಂತ ಹೇಳಕ್ಕೆ ನಮಗೆ ಅಧಿಕಾರ ಇಲ್ಲ. ಅದು ತಪ್ಪು, ಹಂಗೆ ಮಾತಾಡಬಾರ್ದು. ನಮ್ಮಲ್ಲಿರುವ ತಪ್ಪನ್ನು ಸರಿಪಡಿಸ್ಕೊಳ್ಬೇಕು. ನಾನು ಯಾವಾಗ್ಲೂ ಮಕ್ಕಳಿಗೆ ಹೇಳ್ತೀನಿ, ಆಯ್ತಾ, ಚಪ್ಪಲ್ ಸೈಜ್ ಸರಿ ಇಲ್ಲ ಅಂದ್ರೆ ನಾವು ಕಾಲನ್ನು ಕಟ್ ಮಾಡಲ್ಲ, ಚಪ್ಪಲನ್ನು ಕಟ್ ಮಾಡಬೇಕಾದ್ರೆ ಸೈಜ್ ಚೇಂಜ್ ಮಾಡ್ಕೋಬೇಕು. ದೇವರು ಯಾವಾಗ್ಲೂ ತಪ್ಪು ಮಾಡೋದಿಲ್ಲ, ದೇವರು ಯಾವಾಗ್ಲೂ ಸುಳ್ಳು ಹೇಳುವುದಿಲ್ಲ. ನಮ್ಮ ಬಗ್ಗೆ ಅವ್ರು ಹೇಳೋದೆಲ್ಲ ಸರಿ ಇರುತ್ತೆ. ತಿದ್ದಿಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತದೆ. ನಮ್ಮಲ್ಲಿರುವ ಸ್ವಭಾವಗಳನ್ನು ಹೇಳ್ತಾ ಇದ್ದೇನೆ, ಅದನ್ನು ಸರಿಪಡಿಸ್ಕೊಳ್ಬೇಕು. ಇಲ್ಲಿ ನೋಡಿದ್ರೆ ಅವಳಲ್ಲಿ ಇದ್ದ ನಂಬಿಕೆ ನೋಡಿ ಈ ಒಂದು ವಿಷಯ ನಾನು ಬೈಬಲಲ್ಲಿ ಫಸ್ಟ್ ಟೈಮ್ ಓದುವಾಗ ನಾನು ಅನ್ಕೊಂಡೆ, ಹೆಂಗಪ್ಪ ಇಷ್ಟೊಂದು ತಗ್ಗಿಸ್ಲಿಕ್ಕೆ, ಇಷ್ಟೊಂದು. ಯಾಕೆಂದ್ರೆ ಆ ತಾಯಿ ತನ್ನ ಮಗಳಿಗೋಸ್ಕರ ಅಷ್ಟು ಕೊರಗ್ತಿದ್ಲು. ಅವಳಿಗೆ ಬಿಡುಗಡೆ ಬೇಕು ಅಂತ ಅವಳಿದ್ದ ಕಾರಣ ಹೋಗೋದೇ ಇಲ್ಲ, ದೇವರು ವಾಸಿ ಮಾಡಲೇಬೇಕು ನನ್ನ ಮಗಳನ್ನು ಅಂತ ಆ ವಿಶ್ವಾಸ, ದೃಢವಾಗಿದ್ದ ವಿಶ್ವಾಸವನ್ನು ನೋಡುತ್ತೇವೆ. ಇನ್ನೊಬ್ಬರು ಆತನು ಈ ಮಾತನ್ನು ಕೇಳಿದ್ದರಿಂದ ದೆವ್ವವು ನಿನ್ನ ಮಗಳನ್ನು ಬಿಟ್ಟು ಬಿಟ್ಟಿದೆ, ಹೋಗು ಅಂದನು. ಆತನು ಈ ಮಾತನ್ನ ಹೇಳುವಾಗ ಏನು ಹೇಳಿದ್ರು? ಏನು ಹೇಳಿಲ್ಲ, ಆಯ್ತಾ ನಿಮ್ ಮನೆಗೆ ಹೋಗು, ನಾನು ನೋಡ್ತೀನಿ ಹೆಂಗೆ ಅಂತ ಏನು ಹೇಳಿಲ್ಲ. ಈ ವಿಶ್ವಾಸವನ್ನು ನೋಡಿದ ತಕ್ಷಣ, ಈ ನಂಬಿಕೆಯನ್ನು ನೋಡಿದ ತಕ್ಷಣ ದೇವರು ಹೇಳ್ತಾರೆ, ಹೋಗು, ನಿನ್ನ ದೆವ್ವೆ ನಿನ್ನ ಮಗಳನ್ನು ಬಿಟ್ಟು ಹೋಯ್ತು. ಹಂಗೆ ನಡೆದಿತ್ತಾ? ಇನ್ನೊಬ್ರು ಹೋದ್ರಿ, ಇನ್ನೊಬ್ರು ಕೊನೆಯ ವಾಕ್ಯ 30ನೇ ವಾಕ್ಯ ಜೋರಾಗಿ. ಆಕೆಯು ತನ್ನ ಮನೆಗೆ ಹೋಗಿ ನೋಡಲಾಗಿ ಆ ಹುಡುಗಿ ಹಾಸಿಗೆ ಮೇಲೆ ಮಲಗಿದ್ದಳು, ದೆವ್ವವು ಅವಳನ್ನು ಬಿಟ್ಟು ಹೋಗಿತ್ತು. ಅವ್ರು ಹೇಳಿದ್ರೆ ಅದು ನಡೆಯುತ್ತೆ. ಹಲ್ಲೆಲೂಯಾ. ಈ ಒಂದು ವಿಷಯದಲ್ಲಿ ನಾನು ನಿಮಗೆ ತಿಳಿಸಬೇಕಾದ ಆಸೆ ಪಡೋದು ಒಂದೇ ಒಂದು, ಆ ತಾಯಿ ತನ್ನ ಮಗಳಿಗೋಸ್ಕರ ಹೆಂಗೆ ಬೇಡಿಕೊಂಡ್ರು ಅದೇ ತರ ನಮ್ಮ ಮಕ್ಕಳಿಗೋಸ್ಕರ ನಾವು ಬೇಡಿದ್ದೇವೆ. ಒಬ್ಬ ತಾಯಾಗಿ ನಿಮ್ಮ ಮಕ್ಕಳು ಕಷ್ಟದಲ್ಲಿರುವಾಗ, ನಿಮ್ಮ ಮಗನಿಗೋ ಕಷ್ಟ ಬರುವಾಗ, ರೋಗ ಬರುವಾಗ, ಸಂಕಟ ಬರುವಾಗ ದೇವರ ಹತ್ರ ನಾವು ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡುತ್ತೇವ, ಮೊಣಗಾಲಲ್ಲಿ ನಿಲ್ಲುತ್ತೇವ. ಏನೋ ಸರಿಯಾಗ್ಲಿ ಅಂತ ಹೇಳಿ ಒಂದು ಔಷಧ ತಗೊಳಕ್ಕೆ ಹೋಗ್ತೇವ, ಫಸ್ಟ್ ದೇವ್ರ ಸಮ್ಮುಖಕ್ಕೆ ಹೋಗ್ತೇವ ಅಂತಿರೋದನ್ನು ನಾವು ಇವತ್ತು ನಮ್ಮಲ್ಲೇ ನಾವು ಪ್ರಶ್ನಿಸಬೇಕಾಗುತ್ತೆ. ಮಕ್ಕಳಿಗೆ ಒಂದು ಕಷ್ಟ ಬರುವಾಗ ಒಬ್ಬ ತಾಯಾಗಿ, ನಮ್ಮ ಮನೆಯಲ್ಲಿ ತಾಯಾಗಿ ಅಂದ್ಬಿಟ್ಟು
ಮನೆಯಲ್ಲಿ ಯಾರಿಗಾದ್ರೂ ಒಂದು ಕಷ್ಟ ಬರುವಾಗ ದೇವರು ಯಾರಂತ ಗೊತ್ತಿರುವ ನಾವು ಆ ಥರ ಕಣ್ಣೀರು ಹಾಕಿ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೇವಾ? ನಾವು ಹಂಗೆ ಸ್ಥಿರವಾಗಿ ನಂಬಿಕೆ ಇಟ್ಕೊಂಡು ಪ್ರೇಯರ್ ಮಾಡಿದ್ದೇವಾ? ದೇವರ ಮೇಲೆ ದೃಢವಾದ ನಂಬಿಕೆ ಇಟ್ಕೊಂಡು ಪ್ರಾರ್ಥನೆ ಮಾಡಿದ್ದೇವೆ. ಹಂಗೆ ಮಾಡಿದರೆ ನಮ್ಮ ಮಕ್ಕಳಿಗೆ ಬರುವ ಎಲ್ಲಾ ರೋಗ, ಕಷ್ಟ, ಸಮಸ್ಯೆಗಳು, ಸಂಕಟದಿಂದ ಅವರನ್ನು ನಾವು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಬೇಡಿಕೊಂಡು ಅವರಿಗೆ ಬಿಡುಗಡೆ ತಂದುಕೊಳ್ಳುವ ಶಕ್ತಿಯನ್ನು ಒಬ್ಬ ತಾಯಂದರಿಗೆ ದೇವರು ಕೊಟ್ಟಿದ್ದಾರೆ. ಆಯ್ತಾ? ಸೊ ಹಿಂಗಾಗಿ ನಾವು ನೋಡ್ತೇವೆ ಈ ದಿನ ಡಾಟರ್ಸ್ ಡೇ ಅಂತಿರುತ್ತೆ. ಡಾಟರ್ಸ್ ಡೇ ಅಂದ್ರೆ ಹೆಣ್ಮಕ್ಕಳ ದಿನ. ಆ ಒಂದು ದಿನದಲ್ಲಿ ಮ್ಯಾಕ್ಸಿಮಮ್ ನಾವು ಮನೆಯಲ್ಲಿ ಮಾತಾಡ್ಕೊಳ್ತೀವಿ, ಯೂಟ್ಯೂಬಲ್ಲಿ ಹಾಕ್ತಾರೆ, ವಾಟ್ಸಪ್ ಸ್ಟೇಟಸ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಆದರೆ ಒಂದು ಡಾಟರ್ ದಿನದಲ್ಲಿ, ಹೆಣ್ಮಕ್ಕಳ ದಿನದಲ್ಲಿ ವಿಶೇಷವಾಗಿ ಮಾಡಬೇಕಾದೇನಂದ್ರೆ ನಮ್ಮ ಆ ಡಾಟರ್ಗಾಗಿ, ಮಗಳಿಗಾಗಿ ತಾಯಿ ತನ್ನನ್ನು ಒಪ್ಪಿಸಿಕೊಟ್ಟು ಹೇಳಬೇಕು, ಸ್ವಾಮಿ ನನ್ನ ಜೀವನದಲ್ಲಿ ನನ್ನ ಮಗಳಿಗೆ ಏನೇ ಕಷ್ಟ ಬಂದ್ರು, ಸಮಸ್ಯೆ ಬಂದ್ರು, ಏನು ಕಷ್ಟದಿಂದ ಹಾದು ಹೋದ್ರು ನಾನು ನನ್ನ ಮಗಳಿಗೋಸ್ಕರ ನಿಲ್ಲುವೇನು, ಮೊಣಗಾಲಲ್ಲಿ ನಿಲ್ಲುವೇನು, ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡುವೇನು. ಅವರು ಕಷ್ಟದಲ್ಲಿ ಬಿದ್ದು ಹೋಗುವಾಗ ನಾನು ಅದನ್ನು ನೋಡಿದ್ರೆ ನಿಮ್ಮ ಸಮ್ಮುಖಕ್ಕೆ ಬಂದು ನಾನು ಕಣ್ಣೀರಿಂದ ಮೊಣಗಾಲೂರಿ ಪ್ರಾರ್ಥನೆ ಮಾಡಿ ಬಿಡುಗಡೆಯನ್ನು ನನ್ನ ಮಕ್ಕಳಿಗೆ ತಂದುಕೊಡುವೇನು ಅಂತ ಒಬ್ಬ ತಾಯಾಗಿ ನಾವು ಅರ್ಪಿಸಿಕೊಡ್ಬೇಕು. ತಾಯಿ ಅಂತಿರೋದು ಒಂದು ವಿಶೇಷವಾಗಿರುವ ಒಂದು ಸ್ಥಾನ, ಅದೆಲ್ಲರಿಗೂ ಸಿಗುತ್ತೆ. ಆ ಸ್ಥಾನ ಸಿಗುವಾಗ ಅವರು ತನ್ನ ಮಕ್ಕಳಿಗೋಸ್ಕರ ಹೆಂಗೆ ಪ್ರಾರ್ಥನೆ ಮಾಡ್ತಾರೆ ಎಂಬುದನ್ನು ಈ ಒಂದು ಹೆಂಗಸರಿಂದ ನಾವು ಕಲಿದುಕೋಬಹುದು. ದೃಢವಾದ ನಂಬಿಕೆ ಇಟ್ಟ ಕಾರಣ ಅವ್ರು ಏನೇ ಹೇಳಿದ್ರು ಅವಳು ವಿಶ್ವಾಸ, ನಂಬಿಕೆಯನ್ನು ಬಿಟ್ಕೊಟ್ಟಿಲ್ಲ, ಅವಳ ನಂಬಿಕೆಯಿಂದ ಕೇಳಿದ್ರು. ಆದ್ದರಿಂದ ನಾವು ನೋಡ್ತೇವೆ, ಅವ್ರು ಹೇಳಿದ್ರು, ಏನೇ ಯೋಚನೆ ಮಾಡಿದೆ, ಒಂದೇ ಮಾತು, ನೀನು ಹೋಗು, ದೆವ್ವೆ ನಿನ್ನ ಮಗಳನ್ನು ಬಿಟ್ಟು ಹೋಯ್ತು. ಅವಳ ಮನೆಗೆ ಹೋಗಿ ನೋಡಿದಾಗ ಆ ದೆವ್ವೆ ಆ ಮಗಳನ್ನು ಬಿಟ್ಟು ಹೋಯ್ತು, ಅವಳು ವಾಸಿ ಆದ್ಲು. ಹಲ್ಲೆಲೂಯಾ. ಹಂಗಾಗಿ ನಿಮ್ಮ ಜೀವನದಲ್ಲಿ ಬರೀ ತಾಯಾಗಿ ಮಕ್ಕಳಿಗೋಸ್ಕರ ಮಾತ್ರ ಅಲ್ಲ, ನಮ್ಮ ಜೊತೆ ಇರುವವರು, ಅಣ್ಣ, ತಮ್ಮ, ತಂಗಿ, ಅಪ್ಪ, ಅಮ್ಮ, ಯಾರಿಗೋಸ್ಕರ ಇರಬಹುದು. ಆದರೆ ನೀವು ದೃಢವಾಗಿ ನಂಬಿಕೆ ಇಟ್ಟು ದೇವರ ಹತ್ರ ಹೋಗಿ ಕಣ್ಣೀರು ಹಾಕಿ ಮೊಣಗಾಲೂರಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಿ ನಿಮ್ಮ ಮನೆಗೆ ಕ್ಷೇಮ ಉಂಟಾಗುತ್ತೆ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಿ. ಗಾಡ್ ಬ್ಲೆಸ್ ಯು. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕ ತಂದೆಯೇ, ಈ ಸುಂದರವಾದ ವಾಕ್ಯದ ಮುಖಾಂತರ ನೀವು ಮಾತನಾಡ್ತಿರಬೇಕಾಗಿ ಸೋದರ ಯೇಸಪ್ಪ, ಈ ಒಂದು ವೇಳೆಯಲ್ಲಿ ಕೂಡ ಯಾರೆಲ್ಲ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರ ಮೇಲೆ ನಂಬಿಕೆ ಇಟ್ಟು ನಮ್ಮ ಮಕ್ಕಳಿಗೆ ಬಿಡುಗಡೆ ಬೇಕು ಎಂದು ಅವರು ನಿಮ್ಮನ್ನು ನೆಲೆಗೊಂಡು ಇದ್ದು ತಮ್ಮನ್ನು ತಗ್ಗಿಸಿಕೊಂಡು ಯಾರೆಲ್ಲ ಪ್ರಾರ್ಥನೆ ಮಾಡುತ್ತಾರೋ ಅವರೆಲ್ಲರ ಕುಟುಂಬದಲ್ಲಿರುವ ಮಕ್ಕಳನ್ನು ನೀವು ಏನು ಸಮಸ್ಯೆಗಳು, ಏನು ಕಷ್ಟದಲ್ಲಿದ್ದರೂ ಅವರಿಗೆ ನೀವು ಬಿಡುಗಡೆ ಕೊಟ್ಟು ಅವರೆಲ್ಲರನ್ನು ಆಶೀರ್ವದಿಸಿ ಹೆಚ್ಚಾಗಿ ಸಮಾಜದಲ್ಲಿ, ಸಭೆಯಲ್ಲಿ ಸಾಕ್ಷಿಯಾಗಿ ನಿಲ್ಲಿಸಬೇಕು ಎಂದು ಪ್ರಾರ್ಥಿಸ್ತೇನೆ. ನೀವು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸ್ತೋತ್ರ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿಯ ತಂದೆ. ಆಮೆನ್.